ಯಾವಾಗ ನೀನು ಈ ಥರ ನಿನ್ನ ಜೀವನ, ನಿನ್ನ ಎಲ್ಲ ಖುಷಿನ ಹೇಗೆ ಒಬ್ಬ ಅಪರಿಚಿತ ವ್ಯಕ್ತಿ ಮೇಲೆ ಇಡ್ತೀಯ, 2 ವರ್ಷದ ಹಿಂದೆ ನೀನು ಅವ್ರನ್ನ ಪರಿಚಯ ಕೂಡ ಮಾಡ್ಕೊಂಡಿರಲಿಲ್ಲ. ನಿನ್ನ ಹತ್ರ ಇರೋ ಎಲ್ಲನೂ ಅವ್ರ ಮೇಲೆ ಹಾಕ್ತಾ ಇದೆಯಾ. ನಿನ್ನ ಮನಸ್ಸು ಕೂಡ ನಿನ್ನ ಹತ್ರ ಇಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನೀನು. ನಿನಗೆ ತುಂಬ ದುಃಖ ಆಗುತ್ತೆ ಆ ವ್ಯಕ್ತಿ ನಿನ್ನ ಹರ್ಟ್ ಮಾಡಿದ್ರೆ ಅಥವಾ ಇಗ್ನೋರ್ ಮಾಡಿದ್ರೆ. ಯಾವುದೇ ಮನುಷ್ಯನ ಮೇಲೂ ಇಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು ಅದೂ ನೀನೇ ಕಳ್ಕೊಳ್ಳೋ ಅಷ್ಟು ದುಃಖ ಆಗುತ್ತೆ. ಅದಕ್ಕೆ ನಿನ್ನ ಭವಿಷ್ಯನ ನೋಡ್ಕೋಬೇಕು ನೀನೇ. ಈ ವರ್ತನೆಯನ್ನು ಸುಧಾರಣೆ ಮಾಡ್ಕೊ. ಕಿಚನ್ನಲ್ಲಿ ಕೆಲಸ ಮಾಡೋದು, ಕಿಚನ್ ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು, ಮನೆಯ ಪ್ರತಿ ವಸ್ತುವಿನ ಬಗ್ಗೆ ಗಮನ ಕೊಡೋದು ಮನೆಯ ಪ್ರತಿ ಮಹಿಳೆ ಹಾಗೂ ಪ್ರತಿ ಪುರುಷನ ಜವಾಬ್ದಾರಿ. ಇದರಲ್ಲಿ ನಾಚಿಕೆ ಆಗುವಂಥದ್ದು ಏನೂ ಇಲ್ಲ. ಮದುವೆ ಆದರೆ ಗಂಡ ಹೆಂಡತಿ ಜೊತೆಗೆ ಇದ್ದು ಮನೇನ ನಡೆಸ್ತಾರೆ. ಯಾರೇ ಸಂಬಂಧಿಕರು ಗಂಡ ಹೆಂಡತಿ ನಡುವೆ ಬಿರುಕು ಮೂಡಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂಥವ್ರನ್ನು ಯಾವತ್ತೂ ಮನೆಗೆ ಬರೋದಕ್ಕೆ ಬಿಡಬೇಡ. ಇಂಥವರಿಂದ ನಿಮ್ಮ ಮನೆಯ ಶಾಂತಿ ಹಾಳಾಗುತ್ತೆ. ಇಂಥವರನ್ನೆಲ್ಲ ದೂರ ಇಡು. ಮಧ್ಯಾಹ್ನ ಟೈಮು 1 ಗಂಟೆ ನಿದ್ದೆ ಮಾಡು. ಅದರಿಂದ ಬಾಕಿ ಸಮಯ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ. ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸು ಬರುತ್ತೆ. ಎಲ್ಲಾದರೂ ಇರು, ಸ್ವಲ್ಪ ಸಮಯ ರೆಸ್ಟ್ ಮಾಡು. ನಿನಗೆ ನಿನ್ನ ಮನೆ ಹಿಂದೆ ಯಾರೋ ನಿಮಗೆ ಕೆಟ್ಟದಾಗಲಿ ಅಂಥೇಳಿ ಏನೋ ಇಡ್ತಿದ್ದಾರೆ ಅಂದರೆ ನಿನ್ನ ಯೋಚನೆ ಸರಿ ಇರಬಹುದು. ಹಾಗಂತ ನೀನು ಭಯಪಡಲಿ ಅಂತ ಇದನ್ನು ಹೇಳ್ತಾ ಇಲ್ಲ. ನೀನು ಅದನ್ನು ಮುಟ್ಟಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇದು ಒಂದಾದರೆ, ಇನ್ನೊಂದು, ನೀನು ಮನೆಯಲ್ಲಿ ಭಜನೆ ಮಾಡ್ತೀಯ ಅಲ್ವಾ. ನನ್ನ ಮುಂದೆ ಇರೋಂಥ ಉದಿಯನ್ನು ಮನೆ ಬಾಗಿಲಿಗೆ ಸ್ವಸ್ತಿಕೆ ಬರಿ. ಯಾರೇ ನಿನ್ನ ಮನೆ ಮುಂದೆ ಏನೇ ಇಡಲಿ, ಮನೆ ಹೊರಗಡೆ ಏನೇ ಮಾಡಲಿ, ಉದಿಯ ಹೆಲ್ಪ್ ಎಷ್ಟಾಗತ್ತೆ ಅಂದರೆ ಅದನ್ನು ಮನೆ ಒಳಗೆ ಬರೋದಕ್ಕೆ ಬಿಡೋದಿಲ್ಲ. ಏನೇ ಮನೆ ಒಳಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಉದಿ ಇದೆ ಅಂತ ಅಂದರೆ ಅಲ್ಲಿ ನಾನೇ ಇದ್ದೀನಿ ಅಂತ ಅರ್ಥ. ನಿನ್ನ ಹತ್ರ ನಾನಿದ್ದೀನಿ ಅಂದರೆ ನೀನು ಭಯ ಪಡೋ ಅಗತ್ಯ ಇಲ್ಲ, ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಆದರೆ ಯಾರಾದರೂ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಾಗ್ತಿದೆ ಅಂದರೆ ಅದು ನನ್ನ ಕೃಪೆ ಅನ್ನೋದನ್ನು ನೆನಪಲ್ಲಿಟ್ಕೊ. ಧ್ಯಾನಿಸಿ ದಟ್ಟಿಸಿ ನೋಡೋದನ್ನು ಕಲ್ತ್ಕೊ. ಆಗ ನಿನಗೆ ಗೊತ್ತಾಗುತ್ತೆ ನಮ್ಮ ಮನೆಯ ಹೊರಗಡೆ ಯಾರು ಇದನ್ನು ಮಾಡ್ತಿದ್ದಾರೆ ಅಂತ. ಹಾಗೆ ಹೊರಗಡೆ ಊಟ ಮಾಡೋದನ್ನು ಕಡಿಮೆ ಮಾಡು. ಹೊರಗಡೆ ಆಹಾರ ನಿನ್ನ ದೇಹನ ಹಾನಿ ಮಾಡ್ತಾ ಇರೋದಂತೂ ಖಂಡಿತ. ಇವಾಗ ನಿನ್ನ ಬಾಯಿಗೂ ಕೂಡ ಟೇಸ್ಟ್ ಸಿಗದೆ ಇರೋ ಹಾಗೆ ಮಾಡಿದೆ. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀಯಾ? ಹೊರಗಡೆ ತಿನ್ನೋದನ್ನು ಬಿಡು, ಅದೇ ನಿನಗೆ ಒಳ್ಳೆಯದು.